ಹಬ್ಬ ಇನ್ನೇನು ಹತ್ತಿರ ಬಂದೇ ಬಿಡ್ತು. ಹಬ್ಬದ ಕೆಲಸಗಳು ಶುರುವಾಗಿದೆ. ಸಣ್ಣ ಪುಟ್ಟ ಕ್ಲೀನಿಂಗ್ ಅಂತೂ ನಡೀತಾನೆ ಇದೆ. ಪೂರ್ತಿ ಮನೆ ನನ್ನ ಕೈಯಿಂದ ಈಗ ಕ್ಲೀನ್ ಮಾಡೋಕ್ಕೆ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಆದರೂ ಆದಷ್ಟು ಮಟ್ಟಿಗೆ ನನ್ನ ಕೈಲಾದಷ್ಟು ಮಟ್ಟಿಗೆ ಮಾಡ್ಕೊಳ್ತಾ ಇದ್ದೀನಿ. ಪೂಜೆ ಎಲ್ಲ ಮುಗಿಸಿ ಇವತ್ತು ತಿಂಡಿಗೆ ನಾನು ಉಪ್ಪಿಟ್ಟು ಮಾಡಿದ್ದೆ. ಆದರೆ ಮಾಮೂಲಿ ಥರ ಉಪ್ಪಿಟ್ಟಂತೂ ಅಲ್ಲ, ಮಸಾಲೆ ಉಪ್ಪಿಟ್ಟು. ಈ ಥರ ಒಂದ್ಸಲಿ ಟ್ರೈ ಮಾಡಿ ನೋಡಿ, ಮನೇಲಿರೋರೆಲ್ಲರಿಗೂ ಇಷ್ಟ ಆಗುತ್ತೆ. ಮಾಮೂಲಿ ಅಂತೆ ಉಪ್ಪಿಟ್ಟು ಒಗ್ಗರಣೆ ಮಾಮೂಲಿ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಹಸಿರು ಮೆಣಸಿನ್ಕಾಯಿ, ಕರಿಬೇವು, ಈರುಳ್ಳಿ, ಟೊಮೆಟೊ ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡಿಕೊಂಡು ಇನ್ನೇನು ನೀರು ಹಾಕೋಕ್ಕೆ ಮುಂಚೆ 2 ಚಮಚದಷ್ಟು ವಾಂಗಿಬಾತಿನ ಪುಡಿ ಹಾಕ್ಕೊಂಡು ಕುದಿಯೋ ನೀರು ಹಾಕ್ಕೊಂಡು ನೀರು ಕುದ್ಮೇಲೆ ಅದಕ್ಕೆ ಹುರಿದಿಟ್ಟಿರೋಂಥ ರವೆ ಹಾಕಿ ಚೆನ್ನಾಗಿ ಕೆದಕಬೇಕು. ಆಮೇಲೆ 2 ನಿಮಿಷ ಮುಚ್ಚಿ ರವೆ ಎಲ್ಲ ಬೆಂದಿದೆ ಅಂತಂದಾಗ ಈಗ ಕಡೆಯಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು, ಅದಾದಮೇಲೆ ಒಂದು ಸ್ವಲ್ಪ ತುಪ್ಪ, 4 ಚಮಚದಷ್ಟು ತುಪ್ಪ ಹಾಕಿ ಕಡೆಯಲ್ಲಿ ಗ್ಯಾಸ್ ಆರಿಸಿ ಒಂದು ಸ್ವಲ್ಪ ಅರ್ಧ ಹೋಳಷ್ಟು ನಿಂಬೆಹಣ್ಣು ಹಿಂಡ್ಬಿಟ್ರೆ ಮಸಾಲೆ ಉಪ್ಪಿಟ್ಟಂತೂ ರೆಡಿಯಾಗೋಗುತ್ತೆ. ಅಯ್ಯೋ ಉಪ್ಪಿಟ್ಟ ಅನ್ನೋರು ಬಾಯಲ್ಲೂ ಹಬ್ಬ ಎಷ್ಟು ರುಚಿಯಾಗಿದೆ ಅಂತ ಖಂಡಿತ ಹೇಳ್ತಾರೆ.